ಜನವರಿ 21-22 ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ನೂತನ ದೇವಸ್ಥಾನ ಮತ್ತು ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. ನಮ್ಮಲ್ಲಿ ವಿಶೇಷವಾಗಿ ಮೋಕ್ಷದಾಯಕ ನಗರಗಳು ಅಂತ ಕರೀತಾರೆ. ಭಗವಂತ ತನ್ನ 10 ಅವತಾರಗಳನ್ನು ಎತ್ತುತ್ತಾನೆ. ಅದರ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ ಅಂಥೇಳಿ, ಬೌದ್ಧ, ಕಲ್ಕಿ ಅಂತ 10 ಅವತಾರಗಳಲ್ಲಿ ವಿಶೇಷವಾದಂಥದ್ದೇ ರಾಮಾವತಾರ. ಅದರಲ್ಲೂ ಮೋಕ್ಷದಾಯಕ ನಗರಗಳು ಅಂತ ಕರೀತಾರೆ. ಅದಕ್ಕೋಸ್ಕರ ಅದನ್ನು ಅಯೋಧ್ಯ ಪುಣ್ಯಭೂಮಿ ಅಂತ ಕರೀತಾರೆ. ಅದರಲ್ಲಿ ರಾಮಾವತಾರ ಮತ್ತು ಕೃಷ್ಣಾವತಾರ ಜನರಿಗೆ ಸಂದೇಶವನ್ನು ಕೊಡ್ತಕ್ಕಂಥ ಅವತಾರ. ಯಾಕೆ ಅಂದರೆ ಅಂಥ ಪ್ರಭು ಶ್ರೀರಾಮಚಂದ್ರನನ್ನು ನಾವು ವಿಶೇಷವಾಗಿ ಇವತ್ತು 540 ವರ್ಷಗಳ ನಂತರ ಪುನಃ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ರಾಮನ ಆದರ್ಶಗಳನ್ನು ನಾವು ಗುಣವಾಗಿಟ್ಕೊಂಡು ಯಾತಕ್ಕೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ರಿಗೂ ಅನ್ನಿಸ್ತಾ ಇರುತ್ತೆ. ಎಲ್ಲ ಕೇಳ್ತಾ ಇರ್ತಾರೆ. ಜನನಿ ಜನ್ಮಭೂಮಿಚ್ಚ ಸ್ವರ್ಗಾತಪಿ ಗರೀಯಸಿ ಅಂತಲೂ ಕರೆದಿದ್ದಾರೆ. ಅದೇ ರೀತಿ ರಾಮಾಯಣದಲ್ಲಿ ಶ್ಲೋಕಗಳೆಲ್ಲ ಬರ್ತವೆ. ಯಾತಕ್ಕೆ ಅಂತ ಜನ್ಮಭೂಮಿ ಮತ್ತು ಜನನಿ, ತಾಯಿ ಎರಡು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಮಿಗಿಲಾದಂಥದ್ದು ಅಂತ ಕರೀತಾರೆ. ಅಲ್ಲಿ ನಾವು ರಾಮ ಜನ್ಮ ಹುಟ್ಟಿದ ಊರಿನಲ್ಲಿ ಆ ರಾಮನ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಅಲ್ಲಿ ನಾವು ಅವನ ಜನ್ಮಸ್ಥಳದಲ್ಲಿ ಕೂರಿಸಿದಾಗ ಆ ಒಂದು ಮೋಕ್ಷದಾಯಕ ನಗರಗಳೆಂದರೆ ನಮ್ಮಲ್ಲಿ ಪಿತೃಗಳಿಗೂ ಸಹಿತ ಆ ಒಂದು ಸರಿಯೂ ನದಿ ತೀರದಲ್ಲಿ ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಂಥ ಅಯೋಧ್ಯ ಶ್ರೀರಾಮಚಂದ್ರ ನಮಗೆಲ್ಲ ಆದರ್ಶ. ಹೇಗೆ ಪಿತೃವಾಕ್ಯ ಪರಿಪಾಲನೆ ಮಾಡಿದ, ಅಣ್ಣ ತಮ್ಮಂದ್ರ ಜೊತೆ ಭರತ ಶತ್ರು ಯಾವ ರೀತಿ ನೋಡಿಕೊಂಡ, ಲಕ್ಷ್ಮಣನ ಜೊತೆ ಯಾವ ರೀತಿ ಇದ್ದ, ಹೀಗೆ ಸೀತಾದೇವಿ ತನ್ನ ಶ್ರೀರಾಮಚಂದ್ರನನ್ನು ಅದರಲ್ಲಿ ಬರತಕ್ಕಂಥ ಒಂದೊಂದು ಪಾತ್ರಗಳು ನಾವು ಜೀವನದಲ್ಲಿ ಆದರ್ಶವಾಗಿ ಇಟ್ಟುಕೊಳ್ಳುವಂಥದ್ದು ರಾಮಾವತಾರ. ಅದಕ್ಕೆ ಸೇವಕ ಹಾಗೆ ಆಂಜನೇಯನೂ ಅಷ್ಟೇ ತನ್ನ ಸೇವಕನಾಗಿ ಭಕ್ತನಾಗಿ ಯಾವ ರೀತಿ ಸೇವೆಯನ್ನು ಮಾಡುತ್ತಾನೆ, ಇದೆಲ್ಲ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಅಂಥ ವಿಶೇಷವಾದಂಥ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. ನಾನು ಹೋಗಿ ಇತ್ತೀಚೆಗೆ ಒಂದು 15 ದಿನಗಳ ಕೆಳಗೆ ಅಲ್ಲಿದ್ದೆ. 3 ದಿನಗಳ ಕಾಲ ನೋಡ್ತಾ ಇದ್ದೆ, ರೋಮಾಂಚನವಾಗ್ತದೆ. ಆ ಪುಣ್ಯಭೂಮಿಯಲ್ಲಿ ಕಾಲಿಟ್ಟ ತಕ್ಷಣ ನಮಗೆ ಯಾವುದೋ ಒಂದು ಯುಗಾಂತಕ್ಕೆ ಕರ್ಕೊಂಡು ಹೋಗುವಂಥ ಭಾಸ ನಮಗಾಗುತ್ತೆ. ಅಷ್ಟು ಅದ್ಭುತವಾದಂಥ ರಾಮಲಲ್ಲನ ಮುಂದೆ ನಾವು 1 ಗಂಟೆ ಕಾಲ ಕುಳಿತುಕೊಂಡು ಭಜನೆಯನ್ನು ಮಾಡಿ ಬಂದಿದ್ವಿ. ಈಗಾಗಲೇ ಅದು ಮೂಲ ಸ್ಥಾನಕ್ಕೆ ಹೋಗ್ತಾ ಇದೆ. ಅಂಥ ವಿಶೇಷವಾದಂಥ ಕಾರ್ಯಕ್ರಮ 21-22 ನಡೀತಾ ಇದೆ. ಅದರಲ್ಲೂ ಪ್ರತಿಷ್ಠಾಪನಾ ಕಾರ್ಯ ರಾಮನ ವಿಗ್ರಹವನ್ನು ಸುಂದರವಾಗಿ ಶುದ್ಧಿಯನ್ನು ಮಾಡ್ತಾರೆ. ಮೊದಲಿನಿಂದ ಜಾಗ ಶುದ್ಧಿ ಆಗಬೇಕು. ಯಾಕೆಂದರೆ ಅನೇಕ ಹೋರಾಟಗಳು, ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಅವರಿಗೆಲ್ಲ ಮೋಕ್ಷವನ್ನು ಕೊಡಬೇಕು. ನಂತರ ಅಲ್ಲಿ ರಾಮನ ಜಾಗವನ್ನು ಶುದ್ಧೀಕರಣ ವಾಸ್ತು ರಾಕ್ಷೋಗ್ಧವನ್ನು ಮಾಡ್ತಾರೆ. ನಂತರ ವಿಗ್ರಹಗಳಿಗೆ ಜಲಾದಿವಾಸ, ಕ್ಷೀರಾದಿವಾಸ, ಧಾನ್ಯಾದಿವಾಸ, ಫಲಾದಿವಾಸ, ಪುಷ್ಪಾದಿವಾಸ, ರತ್ನಾದಿವಾಸ, ಹೀಗೆ ಶಯ್ಯಾದಿವಾಸ ಅಂತ 8 ಅದಿವಾಸ ಪೂಜೆಗಳು ವಿಗ್ರಹಗಳನ್ನು ಮಾಡಬೇಕಾದರೆ ಅದರಲ್ಲಿರ್ತಕ್ಕಂಥ ಕೊಳೆಗಳು, ಅದರಲ್ಲಿರ್ತಕ್ಕಂಥ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿ ಅದರಲ್ಲಿ ಮಾಂಸ, ಮೂಳೆ, ಮಜ್ಜ, ಸ್ನಾಜು, ಧಾತುಗಳೆಲ್ಲ ಹುಟ್ಟಬೇಕಲ್ಲ. ಹೇಗೆ ತಾಯಿ ಗರ್ಭದಲ್ಲಿ ಮಗು 9 ತಿಂಗಳು ಬೆಳೆದು ಎಲ್ಲ ಒಂದು ರೂಪಕ್ಕೆ ಬರುತ್ತೋ ಅದೇ ರೀತಿ 8 ಅದಿವಾಸಗಳ ಪೂಜೆಗಳನ್ನು ಈ ಒಂದು ನಾಳೆಯಿಂದ ಪ್ರಾರಂಭ ಆಗ್ತಾರೆ. ಆ ಅದಿವಾಸಗಳಾದ ಮೇಲೆ ಸ್ವಾಮಿಗೆ ವಿಶೇಷವಾದಂಥ ಗರ್ಭಗುಡಿಯಲ್ಲಿ ಆ ಒಂದು ಶುಭ ಮುಹೂರ್ತದಲ್ಲಿ 12 ಗಂಟೆ 25 ನಿಮಿಷ 12 ಗಂಟೆ 40 ನಿಮಿಷದ ಒಳಗೆ ಆ ಗರ್ಭಗುಡಿಯಲ್ಲಿ ತಂತ್ರನ್ಯಾಸ ಅಂತ ಮಾಡ್ತಾರೆ. ಅಂದರೆ ಸುವರ್ಣ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ರಾಮಚಂದ್ರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಅಷ್ಟಬಂಧನವನ್ನು ಹಾಕಿ ಕೂರಿಸ್ತಾರೆ. ಆ ಒಂದು ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಹಸುವಿನ ಯೋನಿಯಲ್ಲಿ ಅದರ ದೃಶ್ಯವನ್ನು ಮೊದಲು ಕಣ್ಣು ಬಿಡತಕ್ಕಂಥದ್ದು, ಕಣ್ಣು ಕಟ್ಟಿರ್ತಾರೆ ಬೆಣ್ಣೆಯನ್ನು ಹಚ್ಚಿ, ಅದನ್ನು ಚಿನ್ನದ ತಂತಿಗಳಿಂದ ಅದರ ಕಣ್ಣುಗಳನ್ನು ಬಿಡಿಸ್ತಾರೆ. ಅದೆಲ್ಲ ವಿಶೇಷವಾದಂಥ ಪ್ರತಿಷ್ಠಾ ಕ್ರಮಗಳೆಲ್ಲ. ಹೇಗೆ ಡಾಕ್ಟ್ರು ICUನಲ್ಲಿ ಮಗುವನ್ನು ಸಿಸೇರಿಯನ್ ಮಾಡಬೇಕಾದ್ರೆ ಎಷ್ಟು ಜವಾಬ್ದಾರಿ ತಗೋತಾರೋ ಅಷ್ಟು ಅದರೊಳಗೆ ವಿಶೇಷವಾಗಿ ಅದಕ್ಕೆ ಯಾರೂ ಇರಬಾರ್ದಂದರೆ ಅಂಥ ಒಂದು ವಿಶೇಷವಾದಂಥ ಸಂದರ್ಭ. ಅದನ್ನು ದೃಷ್ಟಿಯನ್ನು ತೆಗೆದು ಅದರಿಂದ ಕದಳಿ ಛೇದನ ಅಂಥೇಳಿ ಬಾಳೆ ಕಂಬವನ್ನು ಕಡಿತಾರೆ. ನಂತರ ಅಲ್ಲಿಂದ ದರ್ಪಣದಲ್ಲಿ ಭಗವಂತನನ್ನು ಮೊದಲು ನೋಡಬೇಕು, ಎದುರುಗಡೆ ನೋಡಲಿಕ್ಕಾಗಲ್ಲ. ಆ ದೃಷ್ಟಿ ಹಸುವಿನ ಯೋನಿಯಲ್ಲಿ ಫಸ್ಟ್ ಅಲ್ಲಿ ಪೂಜೆ ಮಾಡಿ ಗೋವನ್ನು ಅದರಲ್ಲಿ ತೋರಿಸ್ತಾರೆ. ನಂತರ ನಾವೆಲ್ಲ ಧರ್ಮ ದರ್ಶನ ಅಂತ ಮಾಡಿ ನಕ್ಷತ್ರ ದೀಪಗಳು, ಆರತಿಗಳೆಲ್ಲ ನಡೀತವೆ. ಪ್ರಭು ಶ್ರೀರಾಮಚಂದ್ರಗೆ ಅಭಿಷೇಕಗಳು, ಕಷಾಯಾಭಿಷೇಕಗಳು, ಬೇಕಾದಷ್ಟು ಕಲಶಗಳಿಂದ ಗೆಡುವ ವನೌಷಧಿಗಳನ್ನು ತುಂಬಿ ಅದಕ್ಕೆ ಅಭಿಷೇಕ ಮಾಡ್ತಾರೆ. ಆಮೇಲೆ ನೂತನ ವಸ್ತ್ರಾಧಾರಣೆ, ಪಂಚಾಮೃತಾದಿ ಅಭಿಷೇಕಗಳು, ಹೀಗೆ ವೈಭವೋಪೇತ ಆರತಿಗಳು, ಅಷ್ಟಾವಧಾನ ಸೇವಾ. ರಾಜ ಶ್ರೀರಾಮಚಂದ್ರ ಅವನಿಗೆ ವಿಶೇಷವಾದಂಥ ಛತ್ರಿ, ಚಾಮರ, ವ್ಯಜನಗಳನ್ನು ಬೀಸಿ ಅಷ್ಟಾವಧಾನ ಸೇವಾ ಮಂತ್ರ ಘೋಷಗಳನ್ನು ಮಾಡಿ ಆ ಸ್ವಾಮಿಯನ್ನು ಬಾಲರಾಮನಿಗೆ 48 ದಿನಗಳ ಕಾಲ ಮಂಡಲಾಭಿಷೇಕವನ್ನು ಪೇಜಾವರ ಶ್ರೀಗಳವರು ವಹಿಸ್ಕೊಂಡಿದ್ದಾರೆ. ಆ ಪ್ರತಿದಿನ ಹೋಮಗಳು, ಕಾರ್ಯಕ್ರಮಗಳು ನಡೆಯುತ್ತಾರೆ. ಅಂಥ ಒಂದು ವಿಶೇಷವಾದಂಥ ಕ್ಷೇತ್ರವೇ ಅಯೋಧ್ಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.